ನಮ್ಮ ಧರ್ಮಕ್ಕೆ ದೇಶಕ್ಕೆ ವಿರೋಧ ಬಂದಾಗ ನಾವು ಎದ್ನಿಲ್ಲೇಬೇಕು, ಜಾಗೃತರಾಗಲೇಬೇಕು. ಅದರಲ್ಲೂ ವಿಶೇಷವಾಗಿ ಇದು ವಿಜಯನಗರ ಸಾಮ್ರಾಜ್ಯ ಆಯ್ತು. ಅದಕ್ಕೆ ವಿದ್ಯಾರಣ್ಯ ಸ್ವಾಮಿಗಳು ವಿಜಯನಗರದ ಲಾಂಛನದಲ್ಲಿ ಯಜ್ಞವರಾಹವನ್ನು ಇಟ್ಟಿದ್ದಾರೆ. ಕೆಲವರು ಟೀಕೆ ಮಾಡ್ತಾರೆ ಅದು ಹಂದಿ ಅಂತ. ಅದು ಹಂದಿ ಅಲ್ಲ, ಅದು ಯಜ್ಞವರಾಹ. ಯಾವಾಗ ರಾಕ್ಷಸರು ನಮ್ಮ ಧರ್ಮವನ್ನ ನಾಶ ಮಾಡ್ತೀವಿ ಅಂತಂದ್ರು ಅವಾಗ ಸಾಕ್ಷಾತ್ ವಿಷ್ಣುನೇ ವರಾಹ ರೂಪದಲ್ಲಿ ಬಂದು ಧರ್ಮವನ್ನು ಉಳಿಸ್ದ, ಭಾರತ ದೇಶವನ್ನು ಉಳಿಸ್ದ. ಅದ್ರ ಜೊತೆಯಲ್ಲಿ ವಿದ್ಯಾರಣ್ಯರು ಯಜ್ಞವರಾಹದ ಜೊತೆಗೆ ಸೂರ್ಯ ಚಂದ್ರರನ್ನು ಇಟ್ಟಿದ್ದಾರೆ. ಸೂರ್ಯ ಚಂದ್ರ ಎಲ್ಲಿ ತನಕ ಇರ್ತಾನೋ ನಮ್ಮ ಧರ್ಮ ಅಲ್ಲಿ ತನಕ ಇರುತ್ತೆ. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆಲಿ ಒಂದು ಕತ್ತಿ ಕೂಡ ಇಟ್ಟಿದ್ದಾರೆ. ಅಂದ್ರೆ ಶಸ್ತ್ರವನ್ನು ಹಿಡಿದ್ರೆ ಧರ್ಮ ಉಳಿಯುತ್ತೆ ಅಂತ. ಬರೀ ಗ್ರಂಥಗಳಿಂದ ಧರ್ಮ ಉಳಿಯೋದಿಲ್ಲ. ಹಾಗಾಗಿ ಯಾರೇ ಸನಾತನ ಧರ್ಮ ನಾಶ ಮಾಡ್ತೀವಿ ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅವರೇ ಗುಂಡಿ ತೊಡ್ಕೊಳ್ತಿದ್ದಾರೆ ಅಂತ ಅರ್ಥ. ಸನಾತನ ಧರ್ಮ ನಾಶ ಅಲ್ಲ, ಅದ್ರ ಕಡೆ ಹೆಜ್ಜೆ ಇಡ್ಲಿಕ್ಕೂ ಸಾಧ್ಯ ಇಲ್ಲ. ಬರೀ ಪುರುಷರಷ್ಟೇ ಅಲ್ಲ, ನಮ್ಮಲ್ಲಿ ಮಹಿಳೆಯರು ಕೂಡ ಹೋರಾಟ ಮಾಡಿ ಧರ್ಮವನ್ನು ಉಳಿಸಿದ್ದಾರೆ. ಚಂದ್ರಶೇಖರ್ ಆಜಾದಂತ ಚಿಕ್ಕ ಚಿಕ್ಕ ಮಕ್ಕಳುಗಳು ಹೋರಾಟ ಮಾಡಿ ಧರ್ಮವನ್ನು ಉಳಿಸಿದ್ದಾರೆ. ಹಾಗಾಗಿ ಧರ್ಮಕ್ಕೆ ಯಾವತ್ತೂ ಜಯ ಇದ್ದೇ ಇದೆ. ಅದರಲ್ಲೂ ಕ್ರಾಂತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಇವತ್ತು ಈ ಪ್ರತಿಭಟನೆ ಮಾಡ್ತಿರೋದು, ಧರ್ಮದ ಪರ ನೀವೆಲ್ಲ ಎತ್ತಿರೋದು ಬಹಳ ಸಂತೋಷಕರವಾದಂತಹ ವಿಷಯ. ಇಲ್ಲಿ ಸೇರಿರ್ತಕ್ಕಂಥ ತಾವೆಲ್ಲರಿಗೂ ಮತ್ತಷ್ಟು ಕ್ಷಾತ್ರ ತೇಜಸ್ಸು ಪರಮಾತ್ಮ ಕೊಡ್ಲಿ ಅಂತ ಆಶೀರ್ವಾದವನ್ನು ಮಾಡ್ತಾ, ಯಾರು ಸನಾತನ ಧರ್ಮ ನಾಶ ಮಾಡ್ತೀನಿ ಅಂತಾರಲ್ಲ ಅವ್ರಿಗೆ ಸುಬುದ್ಧಿ ಕೊಡ್ಲಿ, ಅವರ ಮನ ಪರಿವರ್ತನೆ ಆಗಲಿ ಅಂತ ಈ ಮೂಲಕ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್. ಹರಿ ಓಂ. ನಮ್ಮ ಹಂಪಿಯ ಮಾತಂಗ ಮಠದ ಶ್ರೀ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮಿಗಳು ನಮ್ಮೆಲ್ಲರನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಆಡ್ತಾರೆ. ಎಲ್ಲರೂ ಶಾಂತಿಯುತರಾಗಿ ಆಲಿಸಬೇಕು. ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿಮತ್ವ ಅಂತ ಹೇಳಿ ಶಾಸ್ತ್ರೀಯ ಹೇಳಿದ್ರೆ, ಎಲ್ಲಿ ಕೃಷ್ಣಾರ್ಜುನ ಇರ್ತಾರೋ ಕೃಷ್ಣಾರ್ಜುನ ಸ್ವರೂಪಿಯಾದಂಥ ಘಾವಿ ಹಾಗೂ ಸಾಧುಗಳು ನಿಂತಾರೆ, ಅಲ್ಲಿ ವಿಜಯ ಇತ್ತು ಅಂತ ಹೇಳ್ತಾರೆ. ಹಾಗೆ ಭಾರತ ದೇಶ ಮೇಲೆ ಎಷ್ಟು ಜನ ಬಂದು ನಮ್ಮ ಮೇಲೆ ಅವರ ಅಧಿಕಾರನ ಮಾಡಿ ಪ್ರಯಾಣ ಮಾಡಿದ್ರೆ ಇವತ್ತು ಅಲ್ಲ ಯಾವಾಗೋ ಯುಗಗಳಿಂದ ನಮ್ಮ ಧರ್ಮನ, ನಮ್ಮ ಭಾರತದ ಇತಿಹಾಸ ಪುರುಷರು ಋಷಿಮುನಿಗಳು ನಮ್ಮ ಜೀವನ ತ್ಯಾಗ ಮಾಡಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ತಮಿಳುನಾಡು ಅಂತ ಅವರೊಂದು ಬುದ್ಧಿ ಕೆಟ್ಟವಾಗಿದೆ. ಅವರನ್ನು ನಾವು ಸರಿಯಾಗಿ ಮಾಡಬೇಕಂದ್ರೆ ಹಿಂದೂಗಳಲ್ಲಿ ಎದ್ದು ಹೇಳಬೇಕಾಗಿದೆ. ನಾವೆಲ್ಲರೂ ಸೇರಿಕೊಂಡ್ರೆ ಅವರೇನೋ ಒಂದು ಕ್ಷಣದ ಒಂದು ಹನಿ ಕೂಡ ಆಗಲ್ಲ. ಹಾಗಾಗಿ ಅವ್ರನ್ನ ಸರಿಬಳಿಕೆ ನಮ್ಮ ಕೇವಲ ಧ್ವನಿ ಸಾಕು. ಅವರ ಸರಿಬಳಿಕೆ ಕೇವಲ ನಮ್ಮ ಧ್ವನಿ ಸಾಕು. ಆ ಧ್ವನಿಯಿಂದ ಅವರು ಮುಚ್ಚುಮರಿ ಆಗ್ತಾರೆ. ಹಾಗಾಗಿ ಇವತ್ತು ನಮ್ಮ ವಿಜಯನಗರ ಸಾಮ್ರಾಜ್ಯ ಹೊಸಪೇಟೆಯಲ್ಲಿ ಆ ಧ್ವನಿ ಎಬ್ಬಿಸಿ ಅವ್ರ ಮುಚ್ಚಿ ಹಾಕಿ ಹೇಳ್ಕೊಂಡು ಈ ಕಾರ್ಯಕ್ರಮ ಚಾಲನೆ ಕೊಡ್ತಿದ್ದೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಭಾರತ್ ಮಾತಾ ಕಿ ದಯವಿಟ್ಟು ಈ ಬ್ಯಾನರ್ ಹಿಂದ್ಗಡೆ ಎಲ್ಲರೂ ಹೋಗ್ಬೇಕು. ಇವಾಗ ದಯವಿಟ್ಟು ಎಲ್ಲರೂ ಬ್ಯಾನರ್